ಸರಿಯಾಗಿ ಹೇಳಿ, ಏನಾಯ್ತು ಅಂತ. ನಿಮ್ಮ ಬ್ಯಾಗ್ಗಳು ಅಷ್ಟೇ ಅಲ್ಲ, ನಮ್ಮ ಬ್ಯಾಗ್ಗಳು, ನಮ್ಮ ಕಬೋರ್ಡ್ಗಳು ಪ್ರತಿಯೊಂದನ್ನು ಚೆಕ್ ಮಾಡ್ತೀವಿ, ಆಯ್ತಾ? ವಿಚಾರಿಸಿದ್ರೆ ಪರವಾಗಿಲ್ಲ ಯಜಮಾನ್ರೆ, ಆದರೆ ನಮ್ಮ ಬ್ಯಾಗ್ ಚೆಕ್ ಮಾಡಿ ನಮ್ಮನ್ನು ಕಳ್ಳರ ಥರ ನೋಡ್ಕೊಂಡಿದ್ದು ನಿಮ್ಮ ಮನೆಯವ್ರಿಗೆ ಏನು ಅನ್ನಿಸ್ದೇ ಇರ್ಬೋದು, ಆದರೆ ಏನೂ ಆಗೇ ಇಲ್ಲೋ ಅನ್ನೋ ಥರ ಇಲ್ಲಿರೋಕೆ ನಮ್ಮ ಕೈಲಾಗಲ್ಲ. ಅದು ಮಾವ, ನಾನು ಶೋಭಿತಾ ಇಬ್ಬರು ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸೋದಕ್ಕೋಸ್ಕರ ಚೆಕ್ ಮಾಡಲಿಲ್ಲ ಮಾವ. ಈಗ ನೀವೇ ಇವ್ರ ಹತ್ರ ಕ್ಷಮೆ ಕೇಳ್ತಿರೋ, ಇಲ್ಲ ನಾನೇ ಕೈ ಮುಗಿದು ಕ್ಷಮೆ ಕೇಳಬೇಕಾ? ಯಜಮಾನ್ರೆ, ತಾವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡಬಾರ್ದು. ಇಲ್ಲಿ ಯಾರೂ ಕ್ಷಮೆ ಕೇಳೋದು ಬೇಡ, ಯಾರೂ ಸಣ್ಣವರಾಗೋದು ಬೇಡ. ಈಗಾಗಲೇ ನಾವು ಸಣ್ಣವರಾಗಿದ್ದೀವಿ. 4 ಜನರ ಮುಂದೆ ಸಣ್ಣವರಾಗೋ ಅವಮಾನ, ನೋವು ಹೇಗಿರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಕೇಶವ ಪುರೋಹಿತ್ರೆ, ಈ ಮನೆಯಲ್ಲಿ ಅವಮಾನ ಆಗಿರೋದು ನಿಮಗೆ ಮಾತ್ರ ಅಲ್ಲ, ನನಗೂ ಆಗಿದೆ. ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡವ್ ನಾನು, ಆಗ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಾನು. ದಯವಿಟ್ಟು ಮಾವ ಬೇಗ್ರೆ, ತಪ್ಪು ಮಾಡಿದ್ದು ನಾನು, ನನ್ನ ಮಗಳು. ಈಗ ನಿಮ್ಮ ಮನೆಯವರೆಲ್ಲರೂ ಮನೆ ಬಿಟ್ಟು ಹೋದರೆ ಮಾವ, ಅತ್ತೆ, ನಮ್ಮ ಮನೆಯವರೆಲ್ರಿಗೂ ತುಂಬ ನೋವಾಗತ್ತೆ. ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ, ಎಲ್ಲರೂ ನಮ್ಮನ್ನು ಕ್ಷಮಿಸ್ಬಿಡಿ. ಹೋಗಲಿ ಬಿಡಿ, ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನಾವು ಮನೆ ಬಿಟ್ಟು ಹೋದರೆ ಏನು ಚಂದ. ಕುಮುದ, ನಮ್ಮ ಮನೆಯಲ್ಲೇ ಏನಾದರೂ ಒಡವೆ ಕಳೆದೋದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ ಹೇಳು? ಅಕ್ಕ, ಇದು ನಿಮ್ಮ ಬೀಗ್ರ ಮನೆ, ನಮ್ಮ ಬೀಗ್ರ ಮನೆ ಅಂದಮೇಲೆ ನಮ್ಮ ಮನೆಯೇ ಅಲ್ವಾ? ಯಜಮಾನ್ರ ಮಾತು ಮೀರಿ ನಾವು ಮನೆ ಬಿಟ್ಟು ಹೋದರೆ ನಾವು ಅವರಿಗೆ ಮರ್ಯಾದೆ ಕೊಟ್ಟಂಗಾಗತ್ತಾ? ನಡೀರಿ, ಬ್ಯಾಗ್ ತಗೊಂಡು ಒಳಗಿಡಿ. ಇವರೆಲ್ಲರೂ ನಮ್ಮನೇಲಿ ಇರೋವರೆಗೂ ಯಾರಿಗೂ ಯಾವುದಕ್ಕೂ ಒಂದು ಸಣ್ಣ ಕೊರತೆನೂ ಆಗಬಾರ್ದು. ಖುಷಿಯಿಂದ ಸಂಭ್ರಮದಿಂದ ರಿಸೆಪ್ಷನ್ ಮುಗಿಸ್ಕೊಂಡೇ ಹೋಗಬೇಕು. ಏನು ಏನಾಗಿ ನಗ್ತಾ ಇದೆಯಾ? ನಾವು ಹೆಣ್ಮಕ್ಳೇ ರೆಡಿ ಆಗೋದಕ್ಕೆ ಇಷ್ಟೊಂದು ಟೈಮ್ ತೊಗೊಳಲ್ಲ. ನೀವು ನೋಡಿದ್ರೆ ಆವಾಗಿಂದ ಕನ್ನಡಿ